ಯಾವುದೇ ಒಂದು ಧರ್ಮ ಅಥವಾ ಜಾತಿ ಸಮುದಾಯದ ಆಧಾರದ ಮೇಲೆ ಇಲ್ಲಿವರೆಗೂ ಜನತಾ ಪಕ್ಷ ರಾಜಕಾರಣ ಮಾಡ್ಕೊಂಡು ಬಂದಿಲ್ಲ. ಎಲ್ಲರನ್ನೂ ಕೂಡ ಬೆಳೆಸ್ತಕ್ಕಂಥದ್ದು, ಎಲ್ಲರನ್ನೂ ಸಮಾನತೆಯ ದೃಷ್ಟಿಯಿಂದ ಕಾಣ್ತಕ್ಕಂಥ ಒಂದು ಕೆಲಸ ನಿರಂತರವಾಗಿ ಜನತಾ ಪಕ್ಷ ಮಾಡ್ಕೊಂಡು ಬಂದಿದೆ. ಅದು ಮುಂದುವರಿಸ್ತೇವೆ. ನಾವು ಹೇಳಿದಂಗೆ ನಾವು NDA ಜೊತೆ ಹೋಗ್ತಾ ಇದ್ದಂಗೆ ಬಿಜೆಪಿ ಜೊತೆ ನಾವು ಒಂದು ಮಿತ್ರ ಪಕ್ಷವಾಗಿ ಕೈ ಜೋಡಿಸಿದ್ದೇವೆ. ಬೇರೆ ಪೊಲಿಟಿಕಲ್ ಪಾರ್ಟಿ ವಿ ಆರ್ ನಾಟ್ ಮರ್ಜ್ಡ್ ವಿತ್ ಎನಿಬಡಿ. ನಮ್ಮ ಸಿದ್ಧಾಂತ ಯಾರ ಜೊತೆ ಮರ್ಜ್ ಮಾಡಿಲ್ಲ. ಬೇರೆ ಸಪರೇಟ್ ಪೊಲಿಟಿಕಲ್ ಪಾರ್ಟಿ, ನಮ್ದಾದಂತ ಸಿದ್ಧಾಂತ ಇದೆ. ಸೈದ್ಧಾಂತಿಕ ದೃಢ ನಂಬಿಕೆ ಮೇಲೆ ಈ ಪಾರ್ಟಿ ಕಟ್ಟಿ ಸನ್ಮಾನ್ಯ ದೇವರು ಬೆಳೆಸಿದ್ದಾರೆ. ಅದೇ ಒಂದು ಲೈನ್ಸ್ ನಲ್ಲಿ ನಾವೆಲ್ಲರೂ ಕೂಡ ಹೋಗ್ತೇವೆ. ಅಭಿಮಾನ ನಾವ್ ಹೇಳಿದ್ರಿ, ಯಾರು ಬಂದ್ರು ಕೂಡ ಅಂತಕ್ಕಂಥದ್ದಕ್ಕೆ ಬಹುಶಃ ನಾವು ಏನು ಆ ಮಟ್ಟಕ್ಕೆ ಇವತ್ತು ಜನತಾ ಪಕ್ಷ ಏನು ಇಳಿದಿಲ್ಲ. ಕಾರ್ಯಕರ್ತರು ಕಟ್ಟಿರ್ತಕ್ಕಂಥ ಪಕ್ಷ ಈಗಲೂ ನಾನು ಹೇಳ್ತೀನಿ. ಅವ್ರು ಯಾರು ಬಂದ್ರು ಅಂದ್ರೆ ಅವ್ರು ಯಾವ ರೀತಿ ಬಿಟ್ಟು ಹೋದ್ರು ಪಕ್ಷನ, ಯಾವ ಸನ್ನಿವೇಶದಲ್ಲಿ ಬಿಟ್ರು, ಯಾವ ಕಾರಣಕ್ಕೋಸ್ಕರ ಬಿಟ್ರು, ಅವ್ರು ಬಿಟ್ಟು ಹೋಗ್ಬೇಕಾದ್ರೆ ಯಾವ್ಯಾವ ರೀತಿ ಸಾರ್ವಜನಿಕ ವಲಯದಲ್ಲಿ ನಿಂತ್ಕೊಂಡು ನಾನಾ ರೀತಿ ಚರ್ಚೆ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಪರಿಗಣಿಸಿ ಅಲ್ಲಿಂದ ಪಕ್ಷದ ವರಿಷ್ಠರು ಯಾರಿಗೆ ಕರ್ಕೋಬೇಕು ಅಥವಾ ಯಾರನ್ನ ದೂರ ಇಡಬೇಕು ಅಂತಕ್ಕಂಥದ್ದು ಅವತ್ತು ನಿರ್ಧಾರ ಆಗಿದೆ. ಮಾನಸಿಕವಾಗಿ ಅಲ್ಲ, ಎಚ್ಚೆತ್ಕೊಳ್ಬೇಕಾಗ್ತದೆ. ಈಗ ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ನವರು ಯಾವಾಗಲೂ ಕೂಡ ಒಂದು ವೋಟ್ ಬ್ಯಾಂಕ್ ಆಗಿ ಆಲೋಚನೆ ಮಾಡಿದ್ದಾರೆ ಹೊರತುಪಡಿಸಿ ನಿಜವಾಗಿಯೂ ಕೂಡ ಅಲ್ಪಸಂಖ್ಯಾತರನ್ನ ಬೆಳೆಸ್ತಕ್ಕಂಥದ್ದಕ್ಕೆ ಯಾವುದೇ ರೀತಿಯಾದಂಥ ಕ್ರಮಗಳು ಇಲ್ಲಿವರೆಗೂ ಕೂಡ ವಹಿಸಿಲ್ಲ ಕಾಂಗ್ರೆಸ್ನವರು. ಇದು ಬಹಳ ಸ್ಪಷ್ಟ. ಎಲ್ಲ ಒಂದ್ ಕಡೆ ಮುಂಚೆಯಿಂದನೂ ಕೂಡ ಕಾಂಗ್ರೆಸ್ ಮೇಲೆ ಇಡೀ ದೇಶದಲ್ಲಿ ಅಲ್ಪಸಂಖ್ಯಾತರ ಒಲವಿರ್ತಕ್ಕಂಥದ್ದು ಕೂಡ ಬಹಳ ಸ್ಪಷ್ಟ. ಅದರಲ್ಲಿ ಅನುಮಾನ ಏನಿಲ್ಲ. ಆದ್ರೆ ಇನ್ನು ಮುಂದೇನಾದ್ರೂ ಕೂಡ ಅಲ್ಪಸಂಖ್ಯಾತರ ಮತದಾರರು ಎಚ್ಚೆತ್ಕೊಳ್ಬೇಕಾಗ್ತದೆ. ಕಾಂಗ್ರೆಸ್ನವರು ಯಾವ ರೀತಿ ಅವ್ರನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಇದರಿಂದ ಹೊರಗಡೆ ಬಂದು ಅವ್ರನ್ನ ಯಾರು ನಿಜಕ್ಕೂ ಕೂಡ ಬೆಂಬಲಿಸ್ತಾರೆ, ಆ ಒಂದು ಧರ್ಮವನ್ನ ಅವ್ರ ಜೊತೆ ಗೌರವಿಸ್ತಾರೆ, ಉಳಿಸ್ತಾರೆ, ಅವ್ರ ಜೊತೆ ಬರಬೇಕು, ವಿಶ್ವಾಸ ಮಾಡಲಿ ಅವರು. ಯಾವುದೇ ಒಂದು ಧರ್ಮ ಅಥವಾ ಜಾತಿ ಸಮುದಾಯದ ಆಧಾರದ ಮೇಲೆ ಇಲ್ಲಿವರೆಗೂ ಜನತಾ ಪಕ್ಷ ರಾಜಕಾರಣ ಮಾಡ್ಕೊಂಡು ಬಂದಿಲ್ಲ. ಎಲ್ಲರನ್ನೂ ಕೂಡ ಬೆಳೆಸ್ತಕ್ಕಂಥದ್ದು, ಎಲ್ಲರನ್ನೂ ಸಮಾನತೆಯ ದೃಷ್ಟಿಯಿಂದ ಕಾಣ್ತಕ್ಕಂಥ ಒಂದು ಕೆಲಸ ನಿರಂತರವಾಗಿ ಜನತಾ ಪಕ್ಷ ಮಾಡ್ಕೊಂಡು ಬಂದಿದೆ. ಅದು ಮುಂದುವರಿಸ್ತೇವೆ. ನಾವು ಹೇಳಿದಂಗೆ ನಾವು NDA ಜೊತೆ ಹೋಗ್ತಾ ಇದ್ದಂಗೆ ಬಿಜೆಪಿ ಜೊತೆ ನಾವು ಒಂದು ಮಿತ್ರ ಪಕ್ಷವಾಗಿ ಕೈ ಜೋಡಿಸಿದ್ದೇವೆ. ಬೇರೆ ಪೊಲಿಟಿಕಲ್ ಪಾರ್ಟಿ ವಿ ಆರ್ ನಾಟ್ ಮರ್ಜ್ಡ್ ವಿತ್ ಎನಿಬಡಿ. ನಮ್ಮ ಸಿದ್ಧಾಂತ ಯಾರ ಜೊತೆ ಮರ್ಜ್ ಮಾಡಿಲ್ಲ. ಬೇರೆ ಸಪರೇಟ್ ಪೊಲಿಟಿಕಲ್ ಪಾರ್ಟಿ, ನಮ್ದಾದಂತ ಸಿದ್ಧಾಂತ ಇದೆ. ಸೈದ್ಧಾಂತಿಕ ದೃಢ ನಂಬಿಕೆ ಮೇಲೆ ಈ ಪಾರ್ಟಿ ಕಟ್ಟಿ ಸನ್ಮಾನ್ಯ ದೇವರು ಬೆಳೆಸಿದ್ದಾರೆ. ಅದೇ ಒಂದು ಲೈನ್ಸ್ ನಲ್ಲಿ ನಾವೆಲ್ಲರೂ ಕೂಡ ಹೋಗ್ತೇವೆ. ಅಭಿಮಾನ ನಾವ್ ಹೇಳಿದ್ರಿ, ಯಾರು ಬಂದ್ರು ಕೂಡ ಅಂತಕ್ಕಂಥದ್ದಕ್ಕೆ ಬಹುಶಃ ನಾವು ಏನು ಆ ಮಟ್ಟಕ್ಕೆ ಇವತ್ತು ಜನತಾ ಪಕ್ಷ ಏನು ಇಳಿದಿಲ್ಲ. ಕಾರ್ಯಕರ್ತರು ಕಟ್ಟಿರ್ತಕ್ಕಂಥ ಪಕ್ಷ ಈಗಲೂ ನಾನು ಹೇಳ್ತೀನಿ. ಅವ್ರು ಯಾರು ಬಂದ್ರು ಅಂದ್ರೆ ಅವ್ರು ಯಾವ ರೀತಿ ಬಿಟ್ಟು ಹೋದ್ರು ಪಕ್ಷನ, ಯಾವ ಸನ್ನಿವೇಶದಲ್ಲಿ ಬಿಟ್ರು, ಯಾವ ಕಾರಣಕ್ಕೋಸ್ಕರ ಬಿಟ್ರು, ಅವ್ರು ಬಿಟ್ಟು ಹೋಗ್ಬೇಕಾದ್ರೆ ಯಾವ್ಯಾವ ರೀತಿ ಸಾರ್ವಜನಿಕ ವಲಯದಲ್ಲಿ ನಿಂತ್ಕೊಂಡು ನಾನಾ ರೀತಿ ಚರ್ಚೆ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಪರಿಗಣಿಸಿ ಅಲ್ಲಿಂದ ಪಕ್ಷದ ವರಿಷ್ಠರು ಯಾರಿಗೆ ಕರ್ಕೋಬೇಕು ಅಥವಾ ಯಾರನ್ನ ದೂರ ಇಡಬೇಕು ಅಂತಕ್ಕಂಥದ್ದು ಅವತ್ತು ನಿರ್ಧಾರ ಆಗಿದೆ. ಮಾನಸಿಕವಾಗಿ ಅಲ್ಲ, ಎಚ್ಚೆತ್ಕೊಳ್ಬೇಕಾಗ್ತದೆ. ಈಗ ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ನವರು ಯಾವಾಗಲೂ ಕೂಡ ಒಂದು ವೋಟ್ ಬ್ಯಾಂಕ್ ಆಗಿ ಆಲೋಚನೆ ಮಾಡಿದ್ದಾರೆ ಹೊರತುಪಡಿಸಿ ನಿಜವಾಗಿಯೂ ಕೂಡ ಅಲ್ಪಸಂಖ್ಯಾತರನ್ನ ಬೆಳೆಸ್ತಕ್ಕಂಥದ್ದಕ್ಕೆ ಯಾವುದೇ ರೀತಿಯಾದಂಥ ಕ್ರಮಗಳು ಇಲ್ಲಿವರೆಗೂ ಕೂಡ ವಹಿಸಿಲ್ಲ ಕಾಂಗ್ರೆಸ್ನವರು. ಇದು ಬಹಳ ಸ್ಪಷ್ಟ. ಎಲ್ಲ ಒಂದ್ ಕಡೆ ಮುಂಚೆಯಿಂದನೂ ಕೂಡ ಕಾಂಗ್ರೆಸ್ ಮೇಲೆ ಇಡೀ ದೇಶದಲ್ಲಿ ಅಲ್ಪಸಂಖ್ಯಾತರ ಒಲವಿರ್ತಕ್ಕಂಥದ್ದು ಕೂಡ ಬಹಳ ಸ್ಪಷ್ಟ. ಅದರಲ್ಲಿ ಅನುಮಾನ ಏನಿಲ್ಲ. ಆದ್ರೆ ಇನ್ನು ಮುಂದೇನಾದ್ರೂ ಕೂಡ ಅಲ್ಪಸಂಖ್ಯಾತರ ಮತದಾರರು ಎಚ್ಚೆತ್ಕೊಳ್ಬೇಕಾಗ್ತದೆ. ಕಾಂಗ್ರೆಸ್ನವರು ಯಾವ ರೀತಿ ಅವ್ರನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಇದರಿಂದ ಹೊರಗಡೆ ಬಂದು ಅವ್ರನ್ನ ಯಾರು ನಿಜಕ್ಕೂ ಕೂಡ ಬೆಂಬಲಿಸ್ತಾರೆ, ಆ ಒಂದು ಧರ್ಮವನ್ನ ಅವ್ರ ಜೊತೆ ಗೌರವಿಸ್ತಾರೆ, ಉಳಿಸ್ತಾರೆ, ಅವ್ರ ಜೊತೆ ಬರಬೇಕು, ವಿಶ್ವಾಸ ಮಾಡಲಿ ಅವರು. ಅಷ್ಟೇ.